ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ಮಶ್ರೂಮ್ ಮಾರ್ಕೆಟಿಂಗ್ ಅಪ್ಡೇಟ್ ಹೆಂಗಿದೆ ಅನ್ನೋ ವಿಷಯ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ತುಂಬ ಜನ ಕೇಳ್ತಾ ಇದ್ದಾರೆ, ಮಾರ್ಕೆಟಿಂಗ್ ಇಲ್ಲ ಅಂತಾರೆ ಮೇಡಮ್, ಮಾರ್ಕೆಟಿಂಗ್ ಹೊಸದಾಗಿ ಹೆಂಗೆ ಮಾಡೋದು, ಮಾರ್ಕೆಟಿಂಗ್ ಮಾಡಬೇಕಂದ್ರೆ ನಾವೇನೇನು ಟಿಪ್ಸ್ ತಗೋಬೇಕು, ಎಲ್ಲಿ ನಾವು ಮಾರ್ಕೆಟಿಂಗ್ ಸೇಲ್ಸ್ ಮಾಡಬೇಕು, ಯಾವ ಥರ ಶಾಪ್ಸಾ ಇಲ್ಲ ಮಾಲ್ಸಲ್ಲ ಹೆಂಗೆ ನಾವು ಸೇಲ್ಸ್ ಅನ್ನೋದು ಚೆನ್ನಾಗಿ ಹೋಗುತ್ತೆ, ಯಾವ ಥರ ಮಾಡ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಇದೇ ವಿಡಿಯೋದಲ್ಲಿ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿರೋರು ಅವ್ರ ಫಾರ್ಮ್ಸ್ನ ಹೇಗೆ ಡೆವಲಪ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯ ಬಗ್ಗೆನೂ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಹತ್ರ ಸ್ಪಾನೂ ಅವೈಲಬಲ್ ಇದೆ. ಸೊ ಇದು ಬಂದು ಮಶ್ರೂಮ್ದು ಪಿಕಲ್ಸು, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಇದು ಬಂದು ಟ್ರೈನಿಂಗ್ ತಗೊಂಡಿರೋರು ಒಬ್ಬೊಬ್ಬರು ಅವರವರ ಫೀಲಿಂಗ್, ಅವರವರ ಪ್ರಾಕ್ಟಿಕಲಾಗಿ ಹೆಂಗೆ ಬೆಳೀತಾ ಇದ್ದಾರೋ ಅನ್ನೋ ವಿಷಯದನ್ನು ನನಗೆ ಅಪ್ಡೇಟ್ ಹೆಂಗೆ ಕೊಡ್ತಾ ಇದ್ದಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅವ್ರವ್ರ ಫಾರ್ಮ್ಸ್ನ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಹೆಂಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ನೋಡಿ. ಇವುದು ಪಿನ್ ಹೆಡ್ಸ್ ಎಲ್ಲ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ. ಸೊ ಎವ್ರಿ ಪಿನ್ ಟು ಪಿನ್ ಅವ್ರ ಅಪ್ಡೇಟ್ನ ನಾವು ರೆಕ್ಟಿಫೈ ಮಾಡ್ತಾ ಇದ್ದೀವಿ ಮತ್ತು ನೋಡ್ತಾ ಇದ್ದೀವಿ, ರೆಸ್ಪಾನ್ಸ್ ಕೊಡ್ತಾ ಇದ್ದೀವಿ. ಸೊ ಅದರನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಮತ್ತು ಪ್ಯಾಕಿಂಗ್ ಎಲ್ಲ ಹೆಂಗೆ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಡ್ರೈ ಮಶ್ರೂಮು. ಸೊ ಮಿಲ್ಕಿ ಮಶ್ರೂಮ್ನು ಡ್ರೈ ಮಾಡಿಬಿಟ್ಟು ಹೇಗೆ ಪೌಡರ್ ಮಾಡೋದಂತ ತೋರಿಸ್ತೀನಿ. ಇದು ಬಂದು ಲಾಸ್ಟ್ ಟೈಮ್ ಬಂದಿರೋ ಗ್ಲಿಮ್ಸಸ್ ಫೋಟೋ ಆ್ಯಡ್ ಮಾಡಿದೆ. ಮತ್ತು ಡ್ರೈ ಮಶ್ರೂಮ್ನ, ಮಿಲ್ಕಿ ಮಶ್ರೂಮ್ನ ನಾವು ಡ್ರೈ ಮಾಡಬೇಕಂದ್ರೆ ಹಾಗೆ ಮಾಡೋಕ್ಕಾಗಲ್ಲ. ಸೊ ಅದು ದಪ್ಪಾಗಿರುತ್ತಲ್ವ, ಸೊ ಅದರಿಂದ ನಾವು ಹಾಗೆ ಡ್ರೈ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಟ್ ಮಾಡಿ ಪೀಸಸ್ ಆಗಿ ಮಾಡಿ ನಾವು ಡ್ರೈ ಮಾಡಿಸ್ತೀವಿ ಸೋಲಾರ್ ಡ್ರೈಯಲ್ಲಿ. ಸೊ ಡ್ರೈ ಮಾಡಿದ ಮಶ್ರೂಮ್ನ ನಾವು ಪೌಡರ್ ಮಾಡಬೇಕಾಗುತ್ತೆ. ಪೌಡರ್ ಮಾಡಿಬಿಟ್ಟು ಸೊ ಆ ಪೌಡರ್ನ ನೀವು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ತುಂಬ ಜನ ಅದು ಬೇರೆ ಡೌಟ್ ಬರುತ್ತೆ. ಸೊ ಆ ಪೌಡರ್ನ ನಾವು ಮೋಸ್ಟ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಂದರೆ ನಾವು ಸೂಪ್ ಮಾಡೋರು ಅದನ್ನು ಪೌಡರ್ನ ಆ್ಯಡ್ ಮಾಡ್ಕೊತೀವಿ. ಸೊ ಸೂಪಲ್ಲಿ ಜಾಸ್ತಿ ಹೋಗುತ್ತೆ. ಮತ್ತು ಬಂದು ನಾವು ನಾನ್ ವೆಜ್ಜು ಅಂಥದ್ದು ಏನಾದರೂ ಗ್ರೇವಿ ಕಂಟೆಂಟ್ ಮಾಡಬೇಕನ್ನೋದ್ರಿಂದ ಆವಾಗ ಈ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ರೆ ನಮಗೆ ಗ್ರೇವಿ ಕಂಟೆಂಟ್ ಅನ್ನೋದು ತಿಕ್ಕಾಗಿ ಬರುತ್ತೆ. ಸೊ ಅದರಲ್ಲಿನೂ ಇದು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಫ್ರೈ ಏನಾದರೂ ಪಲ್ಯದಲ್ಲಿ ಮಾಡೋವಾಗೂ ಅದರಲ್ಲಿ ಫ್ಲೇವರ್ಗೋಸ್ಕರನೂ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ನಾವು ಪೌಡರ್ನ ಯೂಸ್ ಬೇಕಾಗುತ್ತೆ. ಸೊ ಈ ಪೌಡರ್ನ ಮೋಸ್ಟ್ಲಿ ಸೇಲ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಯಾರಾದರೂ ಮಾಡಬೇಕಂದ್ರೂ ಆರಾಮಾಗಿ ಮಾಡ್ಕೋಬೋದು. ಬಟ್ ನಾನಂದರೆ ನನ್ನ ಹತ್ರ ಇರೋ ಪೌಡರ್ನ ನಾವು ಸೇಲ್ಸ್ ಮಾಡ್ಕೊತಾ ಇದ್ದೀವಿ. ಪೌಡರ್ ಅಂದರೆ ಹೊಸದಾಗಿ ನಾನು ಬೇರೆ ಕಡೆಯಿಂದ ತರಿಸ್ಕೊಳೋದೇನು ಇವಾಗ ಮಾಡ್ತಾಯಿಲ್ಲ. ಬಟ್ ಫ್ಯೂಚರಲ್ಲಿ ಏನಾದರೂ ಬೇಕಾಗಿದ್ರೆ ಮೋಸ್ಟ್ಲಿ ನನ್ನ ಹತ್ರ ಇರೋ ಫಾರ್ಮ್ ಅವ್ರು ಕೊಟ್ಟರೆ ನನಗೆ ಸಾಕಾಗುತ್ತೆ ಅನಿಸುತ್ತೆ. ಯಾಕಂದರೆ ನಮ್ಮ ಕೈಯಲ್ಲಿನೂ ತುಂಬ ಫಾರ್ಮ್ಸ್ ಇದೆ. ಸೊ ಅದರಿಂದನೇ ನಮಗೆ ಮಶ್ರೂಮ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಇವಾಗ ಆ ಮಶ್ರೂಮ್ನವೇ ನಾವು ಡೈಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸೊ ನಂದು ಬಂದು ಡೈಲಿ ಮಾರ್ಕೆಟಿಂಗ್ ಹೆಂಗಿರುತ್ತೆ ಅನ್ನೋದನ್ನು ನಾನು ಮೇಯ್ನ್ ಇವತ್ತು ಕಂಟೆಂಟ್ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ನನಗೆ ಬಂದು ರೆಗ್ಯುಲರ್ ಆಗಿ ನನಗೆ ಪ್ಯಾಕಿಂಗ್ ಹೋಗ್ತಾನೆ ಇರುತ್ತೆ ಡೈಲಿ. ಸೊ ಅದರಿಂದ ನಾನು ಡೇ ಬೈ ಡೇ ನಾನು ವೀಡಿಯೋ ತಗೋತಾಗಿ ಅಪ್ಡೇಟ್ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ರೆಗ್ಯುಲರಾಗಿ ಇರೋ ಮಾರ್ಕೆಟಿಂಗ್ ಏನಂದರೆ ನಾನು ಶಾಪ್ಸ್ಗೆ ಹಾಕ್ತೀನಿ. ಸೊ ರೆಗ್ಯುಲರಾಗಿ ನನಗೆ ಎವ್ರಿ ಡೇ ಶಾಪ್ಸ್ಗೆ ಅನ್ನೋದು ಹೋಗ್ತಾನೆ ಇರುತ್ತೆ. ಇವಾಗ ಬಟನ್ ಮಶ್ರೂಮ್ ಹೇಗೆ ಶಾಪ್ಸಲ್ಲಿ ಹೋಗ್ತಾ ಇದೆಯೋ ಸೊ ಅದೇ ಇದರಲ್ಲಿ ನನಗೆ ಮಿಲ್ಕಿನೂ ಹೋಗ್ತಾ ಇದೆ. ಬಟ್ ನಾನು ಮಾಡ್ತಾ ಇರೋದು ಮಾರ್ಕೆಟಿಂಗ್ ಅಂದರೆ ಮಿಲ್ಕಿ ಮಶ್ರೂಮ್ನ ನಾನು ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ನನಗೆ ಆಯಿಸ್ಟರ್ ಅನ್ನೋದು ತಡೆಯೋದಿಲ್ಲ. ಸೊ ಅದರಿಂದ ನಾನು ಆಯಿಸ್ಟರಲ್ಲಿ ಅಷ್ಟು ಮಾಡೋಕ್ಕೆ ಹೋಗಿಲ್ಲ. ಸೊ ಮಿಲ್ಕಿ ಅಂದರೆ ನನಗೆ ಚೆನ್ನಾಗಿದೆ, ಮಾರ್ಕೆಟಿಂಗೂ ತೊಂದರೆ ಇಲ್ಲ. ಅದರಿಂದ ನಾನು ಮಿಲ್ಕಿನೇ ಚೂಸ್ ಮಾಡ್ಕೊಂಡಿದ್ದೀನಿ. ಮಿಲ್ಕಿಯಲ್ಲಿ ನನಗೆ ಏನು ತೊಂದರೆ ಇಲ್ಲ, ಪ್ರಾಫಿಟ್ಸೂ ಚೆನ್ನಾಗಿ ಸಿಗ್ತಾ ಇದೆ. ಸೊ ಮಿಲ್ಕಿ ನನಗೆ ರೆಗ್ಯುಲರಾಗಿ ಪ್ಯಾಕಿಂಗ್ ಅನ್ನೋದು ನಡೀತಾನೆ ಇರುತ್ತೆ, ಎವ್ರಿ ಡೇ ಇರುತ್ತೆ. ಸೊ ಮಿಲ್ಕಿ ನಾನು ಹೆಂಗೆ ಮಾಡ್ತೀನಿ ಅಂದರೆ ನಾನು ಬಂದು ಶಾಪ್ಸ್ಗೆ ಹಾಕ್ತೀನಿ ಕೆಲವು, ಮತ್ತು ಹೋಟೆಲ್ಸ್ ಕಳಿಸ್ತಾ ಇದ್ದೀನಿ. ಸೊ ಹೋಟೆಲ್ಸ್ಗೆ ರೆಗ್ಯುಲರಾಗಿ ಹೋಗ್ತಾನೆ ಇರುತ್ತೆ ಮತ್ತು ಶಾಪ್ಸ್ಗೂ ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ. ಸೊ ಅದರಿಂದ ಇದು ಬಂದು ಹೋಟೆಲ್ಸ್ಗೆ ಕಳಿಸ್ತಾ ಇರೋ ಮಶ್ರೂಮ್ಸು. ಸೊ ಇದೇ ಥರನೇ ನಾವು ಶಾಪ್ಸ್ಗೆ, ಸೊ ಇವ್ರು ಬಂದು ಹೋಟೆಲ್ಸ್ ತಗೊಂಡು ಹೋಗಿದ್ದಾರೆ, ನಮ್ಮ ಹತ್ರ ತಗೊತಾರೆ ರೆಗ್ಯುಲರಾಗಿ. ಸೊ ಈ ಥರ ಹೋಗ್ತಾ ಇದೆ. ಕೆಲವು ನಾವೇ ತಗೊಂಡೋಗಿ ಕೊಡ್ತಾ ಇರ್ತೀವಿ. ಸೊ ಇದರೆಲ್ಲ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸೊ ರೆಗ್ಯುಲರ್ ಮಾರ್ಕೆಟಿಂಗ್ ಅಂದರೆ ನನಗೆ ಇವ್ರು ಬಂದು ಹೋಟೆಲ್ಸ್ ತಗೊಂಡು ಹೋಗ್ತಾರೆ. ಸೊ ಅದು
ಒಂದೊಂದು ನನಗೆ ಎವ್ರಿಡೇ ಶಾಪ್ಸ್ಗೆ ಹೋಗುತ್ತೆ. ನಾನು ಆಗ್ತಾ ಇರೋದು ಇವಾಗ ಎರಡೇ ವೇನಲ್ಲಿ ಮಾರ್ಕೆಟಿಂಗ್ ಹೋಗ್ತಾ ಇದೆ. ಒಂದು ಬಂದು ಹೋಟೆಲ್ಸ್ಗೆ, ಮತ್ತೊಂದು ಬಂದು ನನಗೆ ಸರೌಂಡಿಂಗ್ಸಲ್ಲಿರೋ ಶಾಪ್ಸ್ಗೆ ಕಳಿಸ್ತಾ ಇದ್ದೀವಿ. ಸೊ ನಾವಿನ್ನು ಬಲ್ಕಾಗಿ ತೊಗೋಬೇಕು, ಬಲ್ಕಾಗಿ ನಾವು ಸಪ್ಲೈ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ಯಾರಾದರೂ ಅವರು ಶಾಪ್ಸ್ ನೋಡಿಕೊಂಡು ನಾವು ಸಪ್ಲೈ ಮಾಡ್ತೀವಂದರೆ ನಮ್ಮ ಕಡೆಯಿಂದ ಮಶ್ರೂಮ್ ಅವ್ರಿಗೆ ಸಿಗುತ್ತೆ, ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಯಾರಿಗಾದ್ರೂ ಬೇಕಂದ್ರೇನು ನಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಅವರು ಹೋಗಿ ಶಾಪ್ಸ್ ಹತ್ರ ಮಾತಾಡಿಕೊಂಡು ಶಾಪ್ಸ್ಗೆ ನಾವು ರೆಗ್ಯುಲರಾಗಿ ಕಲಿಸ್ತೀನಿ ಅಂದ್ರೇನು ಸೊ ನನ್ನ ಹತ್ರ ಸಿಗುತ್ತೆ ಮಶ್ರೂಮು. ಸೊ ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಬಂದು ಲಾಸ್ಟ್ ಟೈಮ್ ಬಂದಿರೋ ಗ್ಲಿಮ್ಸಸ್ನ ಆ್ಯಡ್ ಮಾಡಿದ್ದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ.